ರಾಜ್ಯದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಿಲ್ಲ ಇದೆ. ಅದರಲ್ಲೂ ಈ ಬಯಲು ಸೀಮೆ ಪ್ರದೇಶಗಳಲ್ಲಿ ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಬಿಸಿಲಿನ ತಾಪಕ್ಕೆ ಪೂರ್ವಜರಿಂದ ಬಳುವಳಿಯಾಗಿ ಬಂದಿರುವಂತಹ ಒಂದೇ ಒಂದು ಉಪಾಯ ಏನಪ್ಪಾ ಅಂದ್ರೆ ಅದು ಮಣ್ಣಿನ ಮಡಿಕೆ. ನೀರು ತಣ್ಣಗಿರುತ್ತಲ್ಲ, ಅದಕ್ಕೆ ಇಂತಹ ಮಡಿಕೆಯ ಹಿಂದೆ ಕುಂಬಾರರ ಕೈ ಚಳಕ ಹೇಗಿರುತ್ತೆ ಒಂದು ಚಿಕ್ಕ ಝಲಕ್ ಇದೆ, ನೋಡ್ತಾ ಹೋಗಿ. ಕುಂಬಾರರ ಕೈ ಚಳಕ, ಮಡಿಕೆಯಲ್ಲಿ ನೀರು ಪುಳಕ. ಆಧುನಿಕ ಶೈಲಿಯಲ್ಲಿ ತಯಾರಾಗುತ್ತೆ ವಿಭಿನ್ನ ಮಡಿಕೆ. ಕರ್ನಾಟಕದ ಗಡಿ ಭಾಗದ ಪ್ರದೇಶವಾದ ಕೋಲಾರದಲ್ಲಿ ಬಿಸಿಲ ಬೇಗೆ ಹೆಚ್ಚುತ್ತಲೇ ಇದ್ದು ಉಷ್ಣಾಂಶ 40 ಡಿಗ್ರಿ ಮುಟ್ಟುತ್ತಿದೆ. ಜನರು ಬಿಸಿಲ ಬೇಗೆ ನೀಗಿಸಿಕೊಳ್ಳಲು ತಣ್ಣನೆ ನೀರಿನ ಮೊರೆ ಹೋಗಿದ್ದು, ಇದಕ್ಕೆ ಪೂರಕವಾಗಿ ಮಣ್ಣಿನ ಮಡಿಕೆ ತಯಾರಕರಿಗೆ ಬೇಡಿಕೆ ಹೆಚ್ಚಿದೆ. ಕುಂಬಾರರಿಗೆ ಈ ಬೇಸಿಗೆ ಖುಷಿ ತಂದುಕೊಟ್ಟಿದ್ದು, ಈ ನಿಟ್ಟಿನಲ್ಲಿ ಕೋಲಾರದ ಮಡೇರಹಳ್ಳಿ ಗ್ರಾಮದಲ್ಲಿ ಇರುವ ಕುಂಬಾರ ಕುಟುಂಬ ಸುಮಾರು 60 ವರ್ಷಗಳಿಂದಲೂ ಕುಂಬಾರಿಕೆ ವೃತ್ತಿಯನ್ನೇ ಮುಖ್ಯ ಕಸುಬನ್ನಾಗಿಸಿಕೊಂಡು ಹಲವಾರು ವ್ಯಾಪಾರವಾಗುತ್ತೆ. ಉಳಿದ ಸಮಯದಲ್ಲಿ ವ್ಯಾಪಾರ ತುಂಬಾ ಕಡಿಮೆ ಇರುತ್ತೆ. ಇದನ್ನು ಸರಿದೂಗಿಸಲು ವಿವಿಧ ಆಕರ್ಷಣೀಯ ಅಲಂಕಾರಿಕ ಮಣ್ಣಿನ ಕಲಾಕೃತಿಗಳನ್ನು ತಯಾರಿಸಿ ಮಾರ್ತಾರೆ. ಇನ್ನು ಒಳ್ಳೆಯ ವಿದ್ಯಾಭ್ಯಾಸ ಪಡೆದ ಶ್ರೀನಿವಾಸ್ ತಮ್ಮ ತಾತ ಮುತ್ತಾತರು ನಡೆಸಿಕೊಂಡು ಬಂದಿರುವ ಕುಂಬಾರಿಕೆ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸುಮಾರು ಒಂದು 60 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ ಮನೆಗಳಲ್ಲಿ. ಸೊ ಅವರು ಪಾಲನೆ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದ್ದೀವಿ ಮಡಿಕೆಗಳು. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಈಗ ಎಲ್ಲ ಕಮರ್ಷಿಯಲ್ ಫ್ಯಾಕ್ಟ್ರಿಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಗೆ ಒಂದು ಸ್ವಲ್ಪ ಹೊಸ ಬಿತ್ತು. ಎಲ್ಲ ಕೈಯಲ್ಲಿ ಮಾಡೋರೆಲ್ಲ ಈಗ ಮಿಷಿನಲ್ಲಿ ತಯಾರಿಸಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಆರ್ಗಾನಿಕ್ ಬೇರೆ ಇಲ್ಲ, ಕೆಮಿಕಲ್ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ. ಸೊ ನಾವು ಅದರಿಂದ ಇನ್ನು ಮುಂದೆ ತಗೊಂಡು ಹೋಗ್ಬೇಕು, ಬೇರೆ ಮಾಡಿ. ಆಧುನಿಕ ಶೈಲಿಗೆ ಹೊಂದಿಕೊಳ್ಳುವ ಸಲುವಾಗಿ ಹಳೆಯ ಕಾಲದ ಮಣ್ಣಿನ ಮಡಿಕೆಗಳನ್ನೇ ನಂಬಿಕೊಳ್ಳದೆ ಮಣ್ಣಿನ ನೀರಿನ ಬಾಟಲ್, ನಲ್ಲಿ ಇರುವ ಮಡಿಕೆ ಸೇರಿದಂತೆ ವಿವಿಧ ಜನರನ್ನ ಆಕರ್ಷಿಸಬಲ್ಲ ಮಣ್ಣಿನ ಪಾಟ್ಗಳನ್ನ ತಯಾರಿಸುತ್ತಿದ್ದು, ಆಧುನಿಕ ಮನೆಗಳಿಗೆ ಹೊಂದಿಕೊಳ್ಳುವ ರೀತಿಯ ಮಣ್ಣಿನ ಮಡಿಕೆಗಳನ್ನ ನೀವಿಲ್ಲಿ ನೋಡಬಹುದಾಗಿದೆ. ಮಳೆ ಇಲ್ಲ ಅಂದ್ರೆ ನಮಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಈ ಸಮ್ಮರ್ ಇರೋದ್ರಿಂದ ನಮ್ಮ ಹತ್ರ ಜಾಸ್ತಿ ವೆರೈಟೀಸ್ ಇದೆ, ಡಿಸೈನ್ಸ್ ಆಫ್ ಐಟಮ್ಸ್ ಕಲೆಕ್ಷನ್ ಜಾಸ್ತಿ ಇದೆ. ಬಾಟಲ್ಸು, ಜಗ್ಸು, ಮಗ್ಸು, ಪಾಟ್ಸು, ಇದರಲ್ಲೇ ತುಂಬ ವೆರೈಟೀಸ್ ಇದೆ. ಅದರಲ್ಲೇ ಡಿಸೈನ್ ಆಗಿರೋದು, ಅದ್ರ ಮೇಲೆ ಪೇಂಟಿಂಗ್ ಇರೋ ಥರ ಮಡಿಕೆಗಳು ಸುಮಾರು ಸಿಕ್ಕುತ್ತೆ ಕಲೆಕ್ಷನ್ಗಳು ಬೇಕಂತ. ಆಧುನಿಕ ಯುಗದಲ್ಲಿ ಮಾಯವಾಗುತ್ತಿರುವ ಕುಂಬಾರಿಕೆ ಅಲ್ಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿದುಕೊಂಡಿದ್ದು, ಬೇಸಿಗೆ ಎಂಬುದು ಕುಂಬಾರರ ಪಾಲಿಗೆ ವರದಾನವಾಗಿದೆ. ಕೈಯಿಂದ ಮಾಡುವ ಮಡಿಕೆ ಹಾಗೂ ಅಲಂಕಾರಿಕ ವಸ್ತುಗಳನ್ನು ಕೊಳ್ಳುವ ಮೂಲಕ ಪಾರಂಪರಿಕ ಕುಂಬಾರಿಕೆಯನ್ನ ಉಳಿಸಬೇಕಾಗಿದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.